ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ತಲೆಗೆ ಮುಖಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಕೂತಿದ್ದೀನಿ. ಯಾಕೆಂದರೆ ನನಗೆ ಈ ಬಿಸಿಲಿರೋದ್ರಿಂದ ಸ್ವಲ್ಪ ತಲೆಯಲ್ಲಿ ಯಾವಾಗಲೂ ಎಣ್ಣೆ ಇರಲೇಬೇಕು. ಈಗ ಬಿಡದಿ ಕಡೆ ಹೊರಟೆ. ಕೆಲವೊಂದು ಸೀರೆಗಳಿಗೆ ಫಾಲು ಮತ್ತು ಕಸ್ಟಮರು ಬ್ಲೌಸ್ ಪೀಸ್ ತಂದು ಕೊಟ್ಟು ಹೊಲ್ಕೊಡಿ ಅಂದಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಹಸ್ಗಳ ಮನೆಗೆ ಹೋಗ್ಬಿಟ್ಟು ಬಂದೆ. ಇವತ್ತು ಯಾವುದೇ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ. ಸೀರೆಗಳಿತ್ತು ಕುಚ್ಚು ಕಟ್ಟೋದು, ಅದನ್ನು ಕಟ್ಕೊಂಡು ಕೂತಿದ್ದೆ. ಮತ್ತು ಅತ್ತೆ ಎತ್ಕೊಂಡು ಬೇಳೆ ಸಾಂಬಾರು ಕೊಡ್ತೀನಿ ಅಂದಿದ್ರು. ಸೊ ಅದಕ್ಕೆ ಆಲೂಗಡ್ಡೆ ಪಲ್ಯ ಇತ್ತು. ಬೆಳಗ್ಗೆ ದೋಸೆ ಮಾಡಿದೆ, ಎತ್ತಿಟ್ಟಿದ್ದೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಲೂಗಡ್ಡೆ ಬೋಂಡ ಮತ್ತು ಮೊಟ್ಟೆ ಬೋಂಡ ಎರಡೂ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ಮೊಟ್ಟೆ ಬೋಂಡ ಮಾಡುವಾಗ ಯಾವಾಗಲೂ ಎದುರ್ಕೊತಾರೆ ಸುಮಾರು ಜನ, ಅದು ಎಗರುತ್ತೆ, ಚಿಟ್ಲುತ್ತೆ, ಡಮ್ ಅನ್ನುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಕಡ್ಡಿನ ತೊಗೊಂಡು ಸುತ್ತ ಮೊಟ್ಟೆಗೆ ಚುಚ್ಚಿಬಿಟ್ಟು ಕಟ್ ಮಾಡಬೇಕು. ಆವಾಗ ಎಣ್ಣೆಲಿ ಹಾಕಿದ ತಕ್ಷಣ ಎಗರೋದಿಲ್ಲ. ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಮೊಟ್ಟೆ ಬೋಂಡನ ಕರಿಬೇಕಾಗುತ್ತೆ. ನನಗೆ ಹೇಗೋ ಸಾಂಬಾರು ಮಾಡೋದು ತಪ್ಪುತ್ತೆ, ಪಪ್ಪ ನಮ್ಮ ಅತ್ತೆ ಮಾಡಿಕೊಡುತ್ತೆ, ಅದೊಂದು ಒಂದು ಕಡೆ ಖುಷಿ. ನನಗೂ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಅಂತಂದ್ಬಿಟ್ಟು ಈಗ ಮನೆಯವ್ರಿಗೆಲ್ಲ ಊಟಕ್ಕೆ ಇಟ್ಬಿಟ್ಟು ನಾನು ಕೆಲವೊಂದು ಬ್ಲೌಸ್ಗಳನ್ನ ಕಟ್ ಮಾಡಿಡೋಣ ನಾಳೆದಕ್ಕೆ ಅಂತಂದ್ಬಿಟ್ಟು. ಯಾಕಂದರೆ ಕಟ್ಟಿಂಗ್ಗೆ ಸ್ವಲ್ಪ ಕೆಲಸ ಹಿಡಿಯುತ್ತೆ, ಬೆಳಗ್ಗೆ ಕುತ್ಕೊಂಡು ಹೊಲ್ಕೊಬೋದು ಅಂತ ಅಂದ್ಬಿಟ್ಟು ನಂಚ್ಕೊಳಕ್ಕೆ ಮಾಡಿಬಿಟ್ಟು ಪಪ್ಪ ಹಾಕೊಂಡು ತಿಂತಾರೆ. ಇವತ್ತಿನ ವೀಡಿಯೋ ಇದಾಗಿತ್ತು. ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.